ಸಾರ್ವಜನಿಕರಿಗೆ ಕಂದಾಯ ಕಟ್ಟಲು ಅನುಕೂಲಕ್ಕಾಗಿ ಬ್ಯಾಂಕ್ ಔಟ್ಲೆಟ್ ಕೌಂಟರ್ ಅನ್ನು ತೆರೆಯಲಾಗಿದೆ ಎಂದು ಮುಖ್ಯಾಧಿಕಾರಿ ಎಂ ಇಂದು ತಿಳಿಸಿದರು. ಇದೇ ವೇಳೆ ಮಾತನಾಡಿದ ಮುಖ್ಯಾಧಿಕಾರಿ ಎಂ ಇಂದು ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಕಂದಾಯ ತೆರಿಗೆ ಪಾವತಿ ಮಾಡಲು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿತ್ತು. ಇದರಿಂದ ಆಸ್ತಿ ತೆರಿಗೆ, ಕಟ್ಟಡ ಪರವಾನಗಿ, ಮಳಿಗೆ ಬಾಡಿಗೆ ಹಾಗೂ ಪುರಸಭೆಗೆ ಸೇರಿದ ಇನ್ನಿತರೆ ತೆರಿಗೆಗಳನ್ನು ಪಾವತಿ ಮಾಡಲು ಸಾರ್ವಜನಿಕರು ಕಚೇರಿಗೆ ಹಾಗೂ ಬ್ಯಾಂಕಿಗೆ ಅಲೆಯುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಬಡಾವಣೆಗಳು 3832 ವಾಣಿಜ್ಯ ಉದ್ದೇಶಕ್ಕಾಗಿ 1545 ಖಾಲಿ ನಿವೇಶನಗಳು 2166 ನಿವೇಶನಗಳಿದ್ದು ಕಳೆದ ಬಾರಿ 1,99,00,000 ತೆರಿಗೆ ಹಣ ಬಂದಿದ್ದು ಇನ್ನು ಬಾಕಿ 5 ಲಕ್ಷ ಇದ್ದು ಈ ಬಾರಿ ವಸೂಲಾತಿ ಮಾಡಲಾಗುವುದು. ಏಪ್ರಿಲ್ 1 ರಿಂದ 30ರೊಳಗೆ ತೆರಿಗೆ ಹಣ ಪಾವತಿಸುವ ಪ್ರತಿಯೊಬ್ಬರಿಗೂ 5% ವಿನಾಯಿತಿ ನೀಡಲಾಗುವುದು. ನಂತರ ಮೇ ತಿಂಗಳಲ್ಲಿ ಬಡ್ಡಿ ರಹಿತವಾಗಿ ಆಸ್ತಿ ತೆರಿಗೆಗೆ ಅವಕಾಶ ಕಲ್ಪಿಸಲಾಗುವುದು. ನಂತರ ಬಂದಂತವರಿಗೆ 2% ಬಡ್ಡಿ ಹಾಕಲಾಗುವುದು. ಈ ಅನ್ವಯ 2024-25ನೇ ಸಾಲಿನವರೆಗೂ ಇದು ಅನ್ವಯಿಸುತ್ತದೆ. 2023 ರಿಂದ 24ರಲ್ಲಿ ಬಾಕಿ ಉಳಿಸಿಕೊಂಡಿರುವವರಿಗೆ ಬಡ್ಡಿ ಸಮೇತ ವಸೂಲಿ ಮಾಡಲಾಗುವುದು. ಆ ವಾರ್ಡ್ಗಳಿಗೆ ಸೀಮಿತವಾಗಿ 3 ಕೌಂಟರ್ ತೆರೆದಿದ್ದು 6 ಜನ ಸಿಬ್ಬಂದಿಗಳು ಕೆಲಸ ನಿರ್ವಹಿಸುತ್ತಿದ್ದು ನಮ್ಮ ಸಿಬ್ಬಂದಿಗಳ ಹಾಗೂ ಸದಸ್ಯರ ಸಹಕಾರದಿಂದ 100% ತೆರಿಗೆ ಪಾವತಿಯನ್ನ ಪಡೆಯುತ್ತಿದ್ದೇವೆ ಎಂದರು. HDFC ಬ್ಯಾಂಕಿನ ವ್ಯವಸ್ಥಾಪಕ ಆನಂದ್ ಮಾತನಾಡಿ, ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನಮ್ಮ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದು ಬೆಳಿಗ್ಗೆ 10 ರಿಂದ ಸಂಜೆ 4 ಗಂಟೆ ತನಕ ಇಲ್ಲಿ ಹಣವನ್ನ ಕಟ್ಟಿಸಲಾಗುವುದು. ಅಲ್ಲದೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಆನ್ಲೈನ್ನಲ್ಲೂ ಸಹ ಹಣ ಪಾವತಿಸಲಾಗುವುದು ಎಂದು ಅವಕಾಶ ಕಲ್ಪಿಸಲಾಗುವುದು ಎಂದರು. ಪುರಸಭೆಯಲ್ಲಿ ಈ ರೀತಿಯ ವಿನೂತನ ಕಾರ್ಯಕ್ರಮ ಮಾಡುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲವಾಗಿದ್ದು ಇಲ್ಲಿ ಕಚೇರಿಗೆ ಪ್ರತಿನಿತ್ಯ ಅಲೆಯುವ ಬದಲು ಒಂದು ದಿನ ಆಸ್ತಿ ತೆರಿಗೆಯನ್ನ ಇಲ್ಲಿಯೇ ಪಾವತಿಸುವ ಮೂಲಕ ಸಮಯ ಉಳಿಸುವ ಕೆಲಸ ಮಾಡಿದೆ. ಇಲ್ಲಿನ ಹಿರಿಯ ನಾಗರಿಕರಿಗೂ ತುಂಬಾ ಅನುಕೂಲವಾಗಿದೆ ಎಂದು ಸೌಭಾಗ್ಯ ಅಂತೋಣಿ ಪುರಸಭೆಗೆ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಆರೋಗ್ಯ ನಿರೀಕ್ಷಕರಾದ ಲೋಹಿತ್, ಸಿಬ್ಬಂದಿಗಳಾದ ಪ್ರತೀಕ್ಷಾ, ಮೋನೇಶ್, ಪೃಥ್ವಿ, ಸನ್ಮಾನ್, ಸಂಜಯ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಪುರಸಭಾ ವ್ಯಾಪ್ತಿಯ ನಾಗರಿಕರಿಗೆ ಅನುಕೂಲವಾಗುವಂತೆ ಪುರಸಭಾ ಕಚೇರಿಯಲ್ಲಿ ಇವತ್ತು ನಾವು HDFC ಬ್ಯಾಂಕ್ ಕೌಂಟರ್ ಅನ್ನು ತೆರೆಯಲಾಗಿದೆ. ಇದರಿಂದ ಜನರು ಆಸ್ತಿ ತೆರಿಗೆ, ಉದ್ದಿಮೆ ಪರವಾನಗಿ, ಕಟ್ಟಡ ಪರವಾನಗಿ ಹಾಗೂ ಇತರ ಯಾವುದೇ ಶುಲ್ಕಗಳನ್ನು ಇಲ್ಲೇ ಬೇರೆ ಬ್ಯಾಂಕಿಗೆ ಹೋಗಿ ಅಲೆದಾಡುವುದನ್ನು ತಪ್ಪಿಸಲು ಇವತ್ತು HDFC ಬ್ಯಾಂಕ್ ಕೌಂಟರಲ್ಲೇ ಇಲ್ಲೇ ಪಾವತಿ ಮಾಡಬಹುದಾಗಿದೆ. ಇಲ್ಲ, ಇದು ಪರ್ಮನೆಂಟ್ ಸೊಲ್ಯೂಷನ್ಸ್. ಟೋಟಲ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿಯಲ್ಲಿ 3,822 ಮತ್ತು ಕಮರ್ಷಿಯಲ್ 1,545 ಮತ್ತು ಖಾಲಿ ಸೈಟಲ್ಲಿ 2,166. ಹೋದ ಸಲದ್ದು ಬೇಡಿಕೆ ನಮ್ಮದು 1,99,00,000. ಅದರಲ್ಲಿ 5 ಲಕ್ಷ ಪೆಂಡಿಂಗ್ ಇದೆ. ಈ ವರ್ಷಕ್ಕೆ ಉಳಿದದೆಲ್ಲವನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಮಾಡುವ ಹಂತದಲ್ಲಿ ಇದ್ದೇವೆ. ಜನರಿಗೆ ಅನುಕೂಲ ಆಗುತ್ತೆ. ಮತ್ತು ನಾವು HDFC ಬ್ಯಾಂಕ್ ಮ್ಯಾನೇಜರನ್ನು ಮಾಡಿದಾಗ ಅವರು ಒಂದೇ ವಾರದಲ್ಲಿ ನನಗೆ ಈ ಕೌಂಟರನ್ನು ಮಾಡಲಿಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಪುರಸಭಾ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಬ್ಯಾಂಕ್ ಕೌಂಟರ್ ಓಪನ್ ಮಾಡಲಿಕ್ಕೆ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ನಮಗೆ ಪ್ರೋಗ್ರಾಮ್ ಮಾಡಿಕೊಂಡು ಎಲ್ಲ ಸದಸ್ಯರಿಗೆ ಕರೀಲಿಕ್ಕೆ ಆಗಲಿಲ್ಲ. ಆದರೆ ಎಲ್ಲರೂ ಅವರ ಸಪೋರ್ಟನ್ನು ಶುಭ ಹಾರೈಸಿದ್ದಾರೆ. ಅದರಿಂದ ಎಲ್ಲರ ಒಂದು ಸಹಕಾರದೊಂದಿಗೆ ನನಗೆ ಇವತ್ತು ಈ ಬ್ಯಾಂಕ್ ಕೌಂಟರನ್ನು ತೆರೀಲಿಕ್ಕಾಗಿದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಇರುತ್ತೆ. ಮಧ್ಯಾಹ್ನ ಊಟದ ಬ್ರೇಕ್ಗೆ ಅರ್ಧ ಗಂಟೆ ಬ್ರೇಕ್ ಇರುತ್ತೆ. ಇಲ್ಲಾಂದರೆ ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆ ತನಕ ಸೇವೆ ಇರುತ್ತೆ ಸರ್. ಇವಾಗ ಸಿಬ್ಬಂದಿ ಸದ್ಯಕ್ಕೆ 2 ಇದ್ದಾರೆ. ಮುಂದಿನ ದಿನಗಳಲ್ಲಿ ನೋಡಿಕೊಂಡು ಇಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಬ್ಯಾಂಕ್ ಓಪನ್ ತುಂಬ ಅನುಕೂಲ ಆಗಿದೆ. ಅದರಲ್ಲೂ ಹಿರಿಯ ನಾಗರಿಕರಿಗೆ ತುಂಬ ಅನುಕೂಲ ಆಗಿದೆ. ಯಾಕೆ ಅಂತ ಹೇಳಿದರೆ, ಬಿಸಿಲು ಸುಡ್ತಾ ಇರುವಾಗ ಇಲ್ಲಿ ನಾವು ಒಂದಷ್ಟು ಪರ್ಸನ್ನ ತಗೊಂಡು ಬ್ಯಾಂಕಿಗೆ ಹೋಗಿ ಅಲ್ಲಿಂದ ವಾಪಸ್ ಬಂದು ಕಟ್ತೀನಿವೋ ಇರೋ ಒಂದು ಸಂದೇಹ ಇರ್ತಾ ಇತ್ತು. ಈಗ ಎಲ್ಲ ಸಂದೇಹಗಳು ಪರಿಹಾರವಾಗಿ ಏಕಕಾಲದಲ್ಲಿ ಒಂದೇ ಜಾಗದಲ್ಲಿ ಯಾವುದೇ ಸುತ್ತಾಟ ಇಲ್ಲದೇ ಇಲ್ಲಿ ಬ್ಯಾಂಕನ್ನು ಓಪನ್ ಮಾಡಿ ಹಣ ಕಟ್ಟಲಿಕ್ಕೆ ಅನುಕೂಲ ಮಾಡಿಕೊಡ್ತಿರೋದ್ರಿಂದ ಧನ್ಯವಾದಗಳು. ಇದನ್ನು ಮಾಡಿರುವಂಥ ಪುರಸಭೆಗೂ ಕೂಡ ಎಲ್ಲ ಹಿರಿಯ ನಾಗರಿಕರ ಪರವಾಗಿ, ಸಾರ್ವಜನಿಕರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿ